ಸರ್ ನಮಸ್ತೆ, ಬಿಗ್ ಬಾಸ್ ನೋಡ್ತೀರಾ? ಹಾಂ ನೋಡ್ತೀವಿ ಸರ್. ಯಾರು ಇಷ್ಟ ಸರ್? ನಮಗೆ ಗಿಲ್ಲಿ ಸರ್. ಗಿಲ್ಲಿ ನಟ ಇಷ್ಟ, ಯಾಕೆ ಸರ್? ಹೌದು, ಅವ್ರು ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ನಮ್ಮ ಉತ್ತರ ಕನ್ನಡದಲ್ಲಿ ಹೇಳ್ಬೋದಾ? ನಾವು ಉತ್ತರ ಕರ್ನಾಟಕ. ಅಲ್ಲ, ಗಿಲ್ಲಿ ಬಂದ್ಬಿಟ್ಟು ಮಳವಳ್ಳಿ. ಹಾಂ, ಅವ್ರು ಮಳವಳ್ಳಿ, ನಾವು ಉತ್ತರ ಕರ್ನಾಟಕ. ಓಕೆ, ನಾವು ಗಿಲ್ಲಿ ಇಷ್ಟ. ಹಾಂ, ನಮಗೆ ಗಿಲ್ಲಿ ಇಷ್ಟ ರೀ. ಸಖತ್ ಕಾಮಿಡಿ ಮಾಡ್ತಾರೆ. ಆಮೇಲೆ ಮಸ್ತ್ ಎಲ್ಲರಿಗೆ ಒಟ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ರೀ. ನಾವು ಒಂದು ಸರಿ ಬಿಗ್ ಬಾಸ್ ನೋಡ್ಲತ್ತೀವಿ ಅಂದ್ರೆ ಒಟ್ಟು ಅವರಿಂದನೇ ನೋಡ್ತೀವಿ ರೀ. ಗಿಲ್ಲಿನ ರೀ ಒಳ್ಳೆ ಚೆನ್ನಾಗಿ ಕಾಂಟ್ರವರ್ಸಿ ಕೊಡ್ತಾನು. ಆಮೇಲೆ ಅಶ್ವಿನಿ ಮೇಡಮ್ಗಾಯ್ತು, ಎಲ್ಲರಿಗೂ ಒಟ್ಟು ಒಂದೊಂದು ಎಲ್ಲರಿಗೂ ಕ್ವಾಟ್ಲೆ ಕೊಡ್ತಾನು. ಒಂಥರ ಮಜಾ ಇರ್ತೈತಿ ಒಂಥರ ಬಿಗ್ ಬಾಸ್ ನೋಡೋದು. ಬಿಗ್ ಬಾಸ್ ಹೌದು, ಅವ್ರಿದ್ರೇ ಬಿಗ್ ಬಾಸ್. ನಾವು ನೋಡೋದು 9 ಗಂಟೆಗೆ ನಾವು ಟಿ ವಿ ಅಂದ್ಕೊಂಡಿರ್ತೀವಿ ಅಂದ್ರೆ ಅದು ಗಿಲ್ಲಿನ ಕರ್ನಾಟಕ. ಹಾಂ ಹಾಂ ನೋಡಿ. ಅಲ್ಲೆಲ್ಲ ಹೇಗಿತ್ತು? ಹಾಂ, ಎಲ್ಲ ಪ್ರತಿಯೊಂದು ಇದನ್ನು ನೋಡ್ತೀರಿ. ಆಮೇಲೆ ಟೈಮ್ ಸಿಕ್ಕಾಗ ನಮ್ಗೆ ಡ್ಯೂಟಿ ಇರುತ್ತೆ, ಅದ್ರಾಗ ಟೈಮ್ಸ್ ನೈಟ್ ಅದು ಮನೆಗೆ ಅದು ಅದೀವಿ ಅಂದ್ರೆ ಅವಾಗದು ಲೈವ್ ಆಗಿ ನೋಡ್ತಿರ್ತೀವಿ ರೀ. ಬೆಳಗ್ಗೆ ಆಗಲಿ ನೈಟ್ ಆಗಲಿ ಚೆನ್ನಾಗಿರ್ತೈತೆ ರೀ. ಒಳ್ಳೆ ಗಿಲ್ಲಿ ಮತ್ತು ನಮ್ಮ ಫೇವ್ರೇಟ್. ಓಕೆ, ಬೇರೆ ಶೋಲಿ ಇದ್ದಂಗೆ ಇಲ್ಲೂ ಇದ್ದಾರೆ ಅಂತ ಅನಿಸ್ತಿದೆ ಅವರು? ಹಾಂ ಹೌದು, ಹಂಗೆ ಅದಾರ ರೀ. ಏನು ಚೇಂಜ್ ಆಗಿಲ್ಲ? ಚೇಂಜ್ ಇಲ್ಲ ರೀ. ಅವ್ರ ವೈಯಕ್ತಿಕ ಆಟ ಅವ್ರು ಆಡ್ಲತ್ತಾರೆ. ಯಾಕಂದ್ರೆ ಅವ್ರದ್ದು ಏನೈತೋ ಅದನ್ನು ಅವರು ತೋರಿಸ್ಲತ್ತಾರೆ. ವೈಯಕ್ತಿಕ ಆಟ ಏನೈತೋ ಅದನ್ನು ಅವ್ರು ತೋರಿಸ್ಲತ್ತಾರೆ ಅಷ್ಟೇ. ಓಕೆ, ಅಶ್ವಿನಿ ಬಗ್ಗೆ ಏನು ಅನಿಸ್ತಿದೆ? ಅಶ್ವಿನಿ ಮೇಡಮ್ ಬಗ್ಗೆ ಏನು ಹೇಳೋಣ್ರಿ, ನಮಗೇನು ಅವ್ರ ಬಗ್ಗೆ ಅಷ್ಟು ಇದನ್ನಿಲ್ಲ ರೀ. ಆದ್ರೆ ಒಳ್ಳೆ ಹೊರಗಡೆ ಒಳ್ಳೆಯವರಾಗಿದ್ದರು, ಬಟ್ ಒಳಗಡೆ ವೈಯಕ್ತಿಕ ಆಟ ಆಡತ್ತಿಲ್ಲ ನಮ್ಮ ಅಷ್ಟೇ. ನಾಟಕ ಮಾಡ್ತಾರೆ ಅನಿಸ್ತದ? ಹೌದೌದು, ಪಕ್ಕ ನಾಟಕ ಪಕ್ಕ ಸರ್. ಇನ್ನು ಜಾನ್ವಿ ಹೇಗೆ ಆಡ್ತಿದ್ದಾರೆ? ಜಾನಿ ಇವಾಗ ಅವ್ರ ದೋಸ್ತಿ ಯಾವಾಗ ಬಿಟ್ಟರು ಅವಾಗಿಂದ ಸ್ವಲ್ಪ ಒಳ್ಳೆಯವ್ರಾಗ್ಯಾರ. ಆಮೇಲೆ ಈ ವೀಕ್ ಅವರು ಒಳ್ಳೆ ಉತ್ತಮ ಅಂತೇಳಿ ಇದನ್ನು ಬೇರೆ ತೊಗೊಂಡ್ರು. ಈಗ ಬೆಟರ್ ಆಗ್ಯಾರ ಅವರು. ಮೊದಲು ಅಶ್ವಿನಿ ಮೇಡಮ್ ಕೂಡ ಕೊಡಿ ಅವರು ಅದೇ ರೀತಿ ಇದ್ದರು. ಅವ್ರಿಗಿಂತ ಇನ್ನೂ ಇದನ್ನಾಗಿ ಆಡ್ತಿದ್ರು ಅವಾಗ. ಈಗ ಚೆನ್ನಾಗಿ ಆಡ್ಲತ್ತಾರೆ, ಚಲೋ ಆಡ್ಲತ್ತಾರೆ. ಹೌದು 100%. ಓಕೆ, ಸುದ್ದಿ ಹೇಗೆ ಆಡ್ತಿದ್ದಾರೆ? ಸುದ್ದಿ ಅವರು ಅಷ್ಟೊಂದು ಪ್ರಾಂಪ್ಟಾಗಿ ಆಡತ್ತಿಲ್ಲ ನನಗೆ ಅನ್ಸತ್ತೆ ರೀ. ಯಾಕಂದ್ರೆ ಈಗ ಹೆಂಗೆ ತಮ್ಮ ವೈಯಕ್ತಿಕ ತೋರ್ಸತ್ತಿಲ್ಲ ರೀ ಅವರು ಏನೋ ಒಂದು ಅಶ್ವಿನಿ ಮೇಡಮ್ ಕೂಡ ಅವರು ಕೂಡ ಕೂಡಿ ಇವರು ಅವ್ರ ಸಪೋರ್ಟ್ದಿಂದ ಅವ್ರು ಏನು ಹೇಳ್ತಾರೆ ಅದನ್ನ ಕೇಳ್ಕೊಂಡು ಅದೇ ಥರ ಮಾಡ್ತಾರೆ ಅಂತ ಅನ್ಸುತ್ತೆ. ಈಗ ಮೊನ್ನೆಗೆ ರಿಷಾ ಗೌಡ ಬಂದೆ, ಅವ್ರ ಬಗ್ಗೆ ಏನು ಅನಿಸುತ್ತೆ? ಅವ್ರು ಇವತ್ತೊಂದು ಎಪಿಸೋಡ್ ಒಂದು ಶಾರ್ಟ್ ನೋಡಿನಿ ರೀ ಅಷ್ಟೇ ರೀ. ಏನೋ ಗಿಲ್ಲಿಗೆ ಹೊಡೆದಿದ್ದು ಆ ಥರ ಮ್ಯಾನ್ ಹ್ಯಾಂಡ್ಲಿಂಗ್ ಏನೋ ಮಾಡಿದ್ರಿ, ಸರಿ ಅಲ್ರಿ. ಅದು ಸರಿ ಅಲ್ಲ ಅನ್ಸುತ್ತೆ. ಅದ್ರ ಸ್ಟಾರ್ಟಿಂಗ್ ಬಂದಾಗ ಫುಲ್ ರ್ಯಾಶಾಗೆ ಬಂದಿದ್ರಿ ರೀ. ಎಲ್ಲರದು ಬಾಕ್ಸ್ ಎಲ್ಲ ಹೊಡೆದಾಕಿ ಎಲ್ಲರೂ ಹಂಗೆ ಹಿಂಗೆ ಅಂತ ಹೇಳಿ ಬಡ್ದಾಕಿರು. ಅದಾದ್ಮೇಲೆ ಒಂದು ವಾರ ಚಲೋ ತಂಗಾಡ್ರೆ ಆಮೇಲೆ ಏನು ಇಲ್ಲರಿ ಅವರು. ಈಗ ನೋಡಿ, ಲಾಸ್ಟ್ ಸೀಸನಲ್ಲಿ ಜಗದೀಶು ಮತ್ತು ರಂಜಿತ್ ಬರೀ ಜಸ್ಟ್ ತಳ್ಳಾಡಿದ್ಕೇ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹಾಕಿದ್ರು. ಹೌದೌದು. ಈಗ ರಿಷಾ ಗೌಡ ಕೈಯಿಂದ ಎತ್ತಿ ಹೊಡೆದಿದ್ರು ಮತ್ತೆ ತಳ್ಳಿದ್ದಾರೆ, ಇನ್ನೂ ಬಿಗ್ ಬಾಸ್ ಮನೇಲಿ ಇಟ್ಕೊಂಡ್ರೆ ಇದ್ರ ಬಗ್ಗೆ ಏನು? ಇಲ್ಲ, ಅದಕ್ಕೆ ಹೇಳೋಕ್ಕಾಗೋಲ್ಲ. ಯಾಕಂದ್ರೆ ಬರೀ ಶಾರ್ಟ್ ನಾವು ನೈಟ್ ಅದನ್ನು ವಿಡಿಯೋ ನೋಡಿದಾಗ ಗೊತ್ತಾಗದ್ರಿ. ಅದಕ್ಕೆ ನಾವು ಕ್ಲಾರಿಟಿ ಕೊಡೋಕ್ಕಾಗೋಲ್ಲ. ಯಾಕಂದ್ರೆ ಈಗ ಬರೀ ಒಂದು ಪ್ರೋಮೋ ಒಂದು ತೋರಿಸ್ಯಾರ ಅವರು, ಪೂರ್ತಿಯಾಗಿ ಡೀಟೇಲಾಗಿ ನಾವು ನೋಡಿಲ್ಲ ರೀ. ಈಗ ಮ್ಯಾನ್ ಹ್ಯಾಂಡ್ ಈಗ ಏನೇ ಮಾಡಿರಲಿ ತಪ್ಪಲ್ಲಿ, ಏನೇ ತಪ್ಪು ಮಾಡಿರ್ಬೋದು, ಅದು ಮ್ಯಾನ್ ಬಿಗ್ ಬಾಸ್ ರೂಲ್ಸ್ ಇರೋದು ಯಾರಿಗೂ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು. ಮ್ಯಾನ್ ಹ್ಯಾಂಡ್ಲಿಂಗ್ ಆದ್ರೆ ಜಗದೀಶ್ ಲಾಸ್ಟ್ ಟೈಮ್ ಹೊರಗೆ ಹಾಕಿದ್ರು. ಈ ಸಲ ಯಾಕೆ ರಿಷಾನ್ ಆಗ್ತಿಲ್ಲ ಅನ್ನಿಸ್ತಿದೆ ನಿಮಗೆ? ಅಲ್ಲ, ಕಂಟೆಂಟ್ಗೋಸ್ಕರ ಮಾಡ್ತಾ ಇರ್ಬೋದು ಸರ್, ಕಂಟೆಂಟ್ಗೋಸ್ಕರ ಮಾಡ್ತಾ ಇರ್ಬೋದು ಅನ್ಸುತ್ತೆ. ಬಟ್ ಜಗದೀಶ್ನೇ ನೋಡಿ, ಲಾಸ್ಟ್ ಟೈಮ್ ಜಗದೀಶ್ ಮತ್ತು ರಂಜಿತ್ ಇಬ್ಬರು ಹೊರಗೆ ಹಾಕ್ಬಿಟ್ಟಿದ್ರು. ಈ ಸೀಸನ್ ಆ ಥರ ಇನ್ನು ಯಾವುದೂ ಆ್ಯಕ್ಷನ್ ತೊಗೊಂಡಿಲ್ಲ. ಇಲ್ಲ ವೀಕೆಂಡಲ್ಲಿ ಸುದೀಪ್ ಬಂದರೆ ಏನಾದ್ರು ಆ್ಯಕ್ಷನ್ ತೊಗೋಬೋದು ಅನಿಸ್ತಿದ್ದ? ತೊಗೋಬೋದು ಅನಿಸುತ್ತೆ ಸರ್, ನೋಡ್ಬೇಕು, ಕಾಯ್ದು ನೋಡ್ಬೇಕು. ತೊಗೊಂತಾರೆ 100% ತೊಗೋಬೋದು ಸರ್. ಹೌದು, ಯಾಕಂದರೆ ಇದೇ ಥರ ಒಂದು ತೆಲುಗು ಬಿಗ್ ಬಾಸ್ ಶೋ ಆಗಿತ್ತು. ಒಂದು ಹುಡುಗ ಹುಡುಗಿನ ಒಂದು ಚೇರ್ ಮೇಲೆ ಒಂದು ಮನುಷ್ಯನ ಮೇಲೆ ಕಳ್ತಾರೆ. ಅವ್ರು ವೀಕೆಂಡಲ್ಲಿ ಬಂದು ನಾಗಾರ್ಜುನ ಅವ್ರು ಹೆಲ್ಮೆಟ್ ಮಾಡ್ತಾರೆ. ಅದೇ ರೂಲ್ಸ್ ಇಲ್ಲಿ ಫಾಲೋ ಮಾಡ್ಬೋದು ಅನಿಸ್ತಾ? ಫಾಲೋ ಮಾಡ್ಬೋದು ಸರ್. ಕಿಚ್ಚ ಅವ್ರ ಮೇಲೆ ನಂಬಿಕೆ ಇದೆ, ಮಾಡ್ಬೋದು ಅನಿಸುತ್ತೆ ಸರ್. ಈಗ ಈ ಸೀಸನ್ ನೋಡಿದಾಗ ಕಿಚ್ಚ ಸುದೀಪ್ ಅವ್ರ ಮೇಲೆ ತುಂಬ ಜನ ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ. ಅಂದರೆ ವೀಕೆಂಡಲ್ಲಿ ಪಾರ್ಶಾಲಿಟಿ ಮಾಡ್ತಾ ಇದ್ದಾರೆ ಅಂತ. ಅದ್ರ ಬಗ್ಗೆ ಏನು ಅನಿಸ್ತಿದೆ? ಏನಿಲ್ಲ ಸರ್, ನಮಗೆ ನಂಗೆ ಅನಿಸ್ತಾ ಇಲ್ಲ ಸರ್, ಕರೆಕ್ಟಾಗಿ ಮಾಡ್ತಾಯಿದ್ದಾರೆ ಈಗ ರಕ್ಷಿತಾ ಅದೊಂದು ವಿಚಾರ ಎತ್ಕೊಂಡು ಅವ್ರು ಪಾರ್ಶಾಲಿಟಿ ಮಾಡ್ತಾ ಇದ್ದಾರೆ. ಈಗ ಅಶ್ವಿನಿ ಮತ್ತು ಜಾಹ್ನವಿಗೆ ಅವ್ರು ಕ್ಲಾಸ್ ತೊಗೊಳ್ಳಲ್ಲ, ಅವ್ರು ಫೇವರಿಸಮ್ ಮಾಡ್ತಾ ಇದ್ದಾರೆ ಅಂತ ಒಂದು ವಾದ ಇದೆ ಅವ್ರ ಮೇಲೆ. ಇಲ್ಲ ಸರ್, ಇಲ್ಲ ಆ ಥರ ಏನಿಲ್ಲ ಸರ್, ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನೈತೆ ಅದು ಮಾಡ್ಲತ್ತಾರೆ ಸರ್, ಏನಿದೆ ಮಾಡ್ತಾ ಇದ್ದಾರೆ ಸರ್. ಆಮೇಲೆ ವಿಡಿಯೋ ತೋರಿಸಿ ವಿತ್ ಪ್ರೂಫ್ ವಿಡಿಯೋ ತೋರಿಸಿನೂ ಹೇಳ್ಯಾರ ಅವರು. ಆ ಥರ ಏನಿಲ್ಲ. ನಮಗೆ ನಮ್ಮ ವೈಯಕ್ತಿಕ ನಮ್ಗೆ ಕರೆಕ್ಟ್ ಅನಿಸುತ್ತೆ. ನಿಮಗೆ ಕರೆಕ್ಟಾಗಿ ಅನಿಸ್ತಾ ಇದೆ. ಈ ಸಲ ಬಿಗ್ ಬಾಸ್ ಹೇಗೆ ಅನಿಸ್ತಾ ಇದೆ ನಿಮಗೆ ಕಳೆದ ಸೀಸನ್ಗಳಿಗಿಂತ? ಇಲ್ಲ ಸರ್, ಚೆನ್ನಾಗಿದೆ, ಚೆನ್ನಾಗಿ ಓಡ್ತಾ ಇದೆ ಸರ್, ಚೆನ್ನಾಗಿದೆ. ಗಿಲ್ಲಿ ಅಂತೂ ಅದರಲ್ಲೂ ಗಿಲ್ಲಿ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಒಂದು ಕಡೆ ಒನ್ ಮ್ಯಾನ್ ಶೋ ಥರ ಆಗ್ತಾ ಇದೆ ಅನಿಸ್ತಾ ಇದೆ. ಯಾಕಂದರೆ ಬಿಗ್ ಬಾಸ್ ನೋಡಿದ್ರೆ ಎಲ್ಲಿ ನೋಡಿದ್ರು ಗಿಲ್ಲಿ 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 ಹೌದು. ಗಿಲ್ಲಿ ಸ್ಪರ್ಧಿಗಳು ಕಾಣಿಸ್ತಾ ಇಲ್ಲ. ಹೌದು ಸರ್. ಧನುಷ್ ಸ್ವಲ್ಪ ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್. ಅವರು ಧನುಷ್ ಅವರು ಚೆನ್ನಾಗಿ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.